ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಅನ್ನೋದು ರಿಯಲ್ ಅಥವಾ ಫೇಕ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರೋ ಅವರೆಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಅಂದ್ರೆ ಏನು ಅಂದ್ರೆ ನೀವೆಲ್ಲ ನೋಡಿರ್ಬೋದು. ಅಂದ್ರೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಗೂಗಲ್ ಇದರಲ್ಲೆಲ್ಲ ನಿಮಗೆ ತುಂಬಾ ಪೋಸ್ಟ್ಗಳು ಹಾಕಿರ್ತಾರೆ, ಅಂದ್ರೆ ಆಡ್ಸ್ ಹಾಕಿರ್ತಾರೆ. ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಇದು ತಿಂಗಳಿಗೆ 30,000 ಸಂಬಳ, ಮುಂಗಡ ನಿಮಗೆ 15,000ನೇ ಕೊಡ್ತೀವಿ ಅಂತ ಹೇಳಿ ಅದನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ ಬೇಕಿದ್ರೆ ಇದರಲ್ಲಿ. ಸೊ ಈ ರೀತಿ ಇರುತ್ತೆ, ನೋಡಿದ್ರಲ್ಲ. ಈಗ ಅದ್ರ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಲಿ ಅಂದರೆ ವರ್ಕ್ ಡೀಟೇಲ್ಸ್ನ ತಿಳ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ನಾವೇನು ಮಾಡ್ತೀವಿ, ಈಗ ಕೆಳಗಡೆ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ ಅವರು. ಸೊ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ, ಬೇಸಿಕ್ ಡೀಟೇಲ್ಸನ್ನು ಕೇಳ್ತಾರೆ, ಇನ್ಫಾರ್ಮೇಷನ್ ಕೇಳ್ತಾರೆ ನಮಗೆ. ಏನಾದ್ರು ಒಂದು ನಮ್ಮ ನೇಮು, ಒಂದು ಏಜು, ಆಮೇಲೆ ನಾವೇನು ವರ್ಕ್ ಮಾಡ್ತೀವಿ, ನಾವೆಲ್ಲಿ ಸ್ಟೇ ಆಗಿದ್ದೀವಿ, ಈ ರೀತಿ ಅಂದರೆ ನಮ್ಮ ಮೊಬೈಲ್ ನಂಬರು, ಈ ರೀತಿ ಬೇಸಿಕ್ ಡೀಟೇಲ್ಸನ್ನು ಕೇಳ್ತಾರೆ. ಕೇಳಿದಾದ್ಮೇಲೆ ಏನು ಮಾಡ್ತಾರೆ ಅವರು, ಸೊ ನಿಮಗೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತೀವಿ. ಹಾಗಾಗಿ ಅವ್ರೇನು ಮಾಡ್ತಾರೆ, ನಮಗೆ ವರ್ಕ್ ಡೀಟೇಲ್ಸನ್ನು ಕೊಡ್ತಾರೆ. ಸಿಂಪಲ್ ವರ್ಕ್ ಡೀಟೇಲ್ಸ್. ಅದು ಏನಪ್ಪ ಅಂದರೆ ಇಷ್ಟೇ: ದಿನಕ್ಕೆ 100 ಪೆನ್ಸಿಲ್ ಪ್ಯಾಕ್ಗಳನ್ನು ಮಾಡಬೇಕಾಗತ್ತೆ. ಒಂದು ಪ್ಯಾಕಲ್ಲಿ 10 ಪೆನ್ಸಿಲನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಓಕೆನಾ? ಅಂದರೆ ಫಿಲ್ ಮಾಡಬೇಕಂದ್ರೆ ನಿಮಗೆ 100 ಪೆನ್ಸಿಲ್ ಪ್ಯಾಕ್ಗಳನ್ನು ಒಂದು ದಿನದಲ್ಲಿ ಫಿಲ್ ಮಾಡೋದ್ರಿಂದ ನಿಮಗೆ ಒಂದು ತಿಂಗಳಿಗೆ 30,000 ಸಂಬಳ ಸಿಗುತ್ತೆ. ಜೊತೆಗೆ ನಿಮಗೆ 15,000 ಅಡ್ವಾನ್ಸನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಓಕೆ ಇಷ್ಟು ಸಿಂಪಲ್ ಆಗಿದೆಯಲ್ಲ ವರ್ಕು, ನಾವು ಮಾಡ್ಬೋದಲ್ಲ ಮನೇಲಿ ಅಂತೇಳಿ ಓಕೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ನಮಗೆ ಒಂದು ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಆ ರಿಜಿಸ್ಟ್ರೇಷನ್ ಫೀಸು 600 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಅದನ್ನು ನೀವು ಪೇ ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾಕೆ ಅಂತ ಕೇಳಿದ್ರೆ, ಐ ಡಿ ಕ್ರಿಯೇಷನ್ ಮಾಡಬೇಕು. ಐ ಡಿ ಕ್ರಿಯೇಷನ್ ಅಂದರೆ ಸುಮ್ಮನೆ ಒಂದು ಅವರ ಒಂದು ಕಂಪನಿಯಲ್ಲೇ ಯಾವುದಾದ್ರೂ ಒಂದು ಇಬ್ಬರದ್ದು ಒಂದು ಸುಮ್ಮನೆ ಐ ಡಿ ಕ್ರಿಯೇಷನ್ ಮಾಡಿರೋವಂಥದ್ದು ಏನು ಮಾಡ್ತಾರೆ, ಅವರು ನಮಗೆ ಕಳಿಸ್ಕೊಡ್ತಾರೆ. ನೋಡಿ ಈ ರೀತಿ ಐ ಡಿ ಕ್ರಿಯೇಷನ್ ಮಾಡಬೇಕು, ಹಾಗಾಗಿ ನೀವು ಒಂದು 600 ರೂಪಾಯಿ ಚಾರ್ಜಸ್ನ ನಮಗೆ ಇದು ಮಾಡಬೇಕು. ಇದು ಕಂಪನಿ ರೂಲ್ಸ್, ಕಂಪಲ್ಸರಿ ಅಂತ ಹೇಳ್ತಾರೆ. ಓಕೆ ನಾವೇನು ಮಾಡ್ತೀವಿ, 600 ರೂಪಾಯಿ ಅಷ್ಟೇ ಅಲ್ವಾ, ಓಕೆ ಅಂತ ಒಪ್ಕೋತೀವಿ. ಅವರೊಂದು ಸ್ಕ್ಯಾನರನ್ನು ಕಳಿಸ್ತಾರೆ. ಸ್ಕ್ಯಾನರ್ ಕಳಿಸಿದಾದಮೇಲೆ ನಾವು ಆ ಸ್ಕ್ಯಾನರ್ಗೆ ಪೇ ಮಾಡಿರೋ ಸ್ಕ್ರೀನ್ಶಾಟ್ನ ನಾವು ಅವ್ರಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಕಳಿಸಿದಾದ್ಮೇಲೆ ಏನು ಮಾಡ್ತಾರೆ ಅವರು, ಓಕೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ, ನಾವು ನಿಮಗೆ ಇವಾಗ ನಮ್ಮ ಒಂದು ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ನ ಮೆಟೀರಿಯಲನ್ನು ನಿಮ್ಮ ಅಡ್ರೆಸ್ಸಿಗೆ, ಮನೆ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀವಿ. ಇವತ್ತು ಈವ್ನಿಂಗೇ ಕಳಿಸ್ಕೊಡ್ತೀವಿ, ಅಥವಾ ಈವ್ನಿಂಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆನೇ ಕಳಿಸ್ಕೊಡ್ತೀವಿ, ಈ ರೀತಿ ಹೇಳ್ತಾರೆ. ಹೇಳಿದಾದ್ಮೇಲೆ ಏನಾಗುತ್ತೆ, ಮೆಟೀರಿಯಲ್ನ ಕಳಿಸ್ಕೊಡ್ತೀವಿ, ಆದರೆ ನೀವು ಅದಕ್ಕೆ 6,000 ರೂಪಾಯಿನ ಪೇ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇದು ಮೆಟೀರಿಯಲ್ ಚಾರ್ಜಸ್ಸು. ಅಕಸ್ಮಾತಾಗಿ ನೀವೇನಾದರೂ ಮೆಟೀರಿಯಲ್ಸ್ ಡ್ಯಾಮೇಜ್ ಆದರೆ, ನೀವು ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಮುಂಚಿತವಾಗಿ 6,000 ರೂಪಾಯಿನ ಪೇ ಮಾಡಿದ್ರೆ ಮಾತ್ರ ನಾವು ನಮ್ಮ ಮೆಟೀರಿಯಲ್ನ ನಿಮ್ಮ ಮನೆ ಅಡ್ರೆಸ್ಸಿಗೆ ಕಳಿಸೋದಕ್ಕೆ ಆಗೋದು ಅಂತ ಹೇಳ್ತಾರೆ. ಓಕೆ ನಾವೇನು ಮಾಡ್ತೀವಿ, ಓಕೆ ಇದು ಕಂಪನಿ ರೂಲ್ಸು, ನಾವು ಪೇ ಮಾಡಿದ್ರೆ ಮಾತ್ರ ನಮಗೆ ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳಿ ಏನು ಮಾಡ್ತೀವಿ, 6,000 ರೂಪಾಯಿನ ಕಟ್ತೀವಿ. ಕಟ್ಟಾದಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ಮೆಟೀರಿಯಲ್ಲು ನಮ್ಮ ಮನೆಗೆ ಬರೋದಿಲ್ಲ. ಜಸ್ಟ್ ಅದೇನಾಗುತ್ತೆ, ಆ ಅಮೌಂಟನ್ನು ಅವರು ದೋಚ್ಕೊಂಡು ಹೋಗ್ತಾರೆ. ಇದು ಕೂಡ ನೀವು ಕಟ್ಟಿರೋಂಥ 6,000 ಪ್ಲಸ್ 600 ಎರಡೂ ಕೂಡ ನೀವು ದುಡ್ಡನ್ನು ಕಳ್ಕೊತೀರಿ. ಯಾವುದೇ ರೀತಿ ಮೆಟೀರಿಯಲ್ ಬರೋದಿಲ್ಲ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಇದು ಕೂಡ ಒಂದು ಫ್ರಾಡ್ ಕೇಸಸ್ಸು, ಅಂದರೆ ಫ್ರಾಡ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಒಂದು ಸಾರಿ ಯೋಚನೆ ಮಾಡಿ, ನಾವು ಮಾಡೋ ಕೆಲಸಕ್ಕೆ ಅಂದರೆ ನಾವೇ ಅಮೌಂಟನ್ನು ಕೊಟ್ಟು ಮೆಟೀರಿಯಲನ್ನೇ ಖರೀದಿಸಬೇಕಾ? ಯಾವುದೇ ರೀತಿ ಇರೋದಿಲ್ಲ. ಹಾಗೆ ನೀವು ಪ್ರತಿಯೊಂದು ವಿಷಯನ ತಿಳ್ಕೊಳ್ಳಿ. ಅಂದರೆ ಪ್ರತಿಯೊಂದು ಇದರಲ್ಲಿ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಜಸ್ಟ್ ಮೆಸೇಜಲ್ಲೇ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜಲ್ಲೇ ಅವರು ವರ್ಕನ್ನು ಕೊಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಆ ವರ್ಕನ್ನು ಮಾಡೋದಕ್ಕೆ ಹೋಗಬೇಡಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಲೆ ಯಾವ ವರ್ಕನ್ನು ಕೂಡ ನೀವು ಮಾಡಬೇಡಿ. ಮಾಡಿದ್ದೇ ಆದಲ್ಲಿ ನೀವು ದುಡ್ಡನ್ನು ಕಳ್ಕೊಳ್ಳೋದಂತೂ 200% ಸತ್ಯ. ಕಳ್ಕೊಂಡಿದ್ದಾರೆ ತುಂಬ ಜನ. ಇದರಲ್ಲಿ ನಾನು ಒಬ್ಬಳು ಕಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ರೀತಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಅಥವಾ ನೀವೇನಾದರೂ ಬೇರೆ ಬೇರೆ ಟೈಪಿಂಗ್ ವರ್ಕ್ಸ್ ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದವರೆಲ್ಲ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ.
ಸಪೋಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಬೇರೆ ಯಾರಾದರೂ ಮಾಡಬೇಕು ಅಂತ ಈ ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಕೆಲಸನ ಮಾಡಬೇಕು ಅಂತ ಡಿಸ್ಕಸ್ ಏನಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಅವ್ರ ಅಮೌಂಟ್ ಆದರೂ ಸೇವ್ ಆಗುತ್ತೆ. ಓಕೆನಾ? ಹಾಗಾಗಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನೋಡಬೇಕಂದ್ರೆ ನನ್ನ ಚಾನಲ್ ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಅಂತ ಇದೆ. ನೀವು ಅಲ್ಲೂ ಹೋಗ್ಬಿಟ್ಟು ಇನ್ನೂ ಹೆಚ್ಚು ಫ್ರಾಡ್ ಕೇಸಸ್ನ ನೋಡ್ಬೋದು. ಓಕೆ, ಥ್ಯಾಂಕ್ ಯು.